ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹೆಣ್ಣು ಮಕ್ಕಳ ಮೇಲೆ ಅವಾಚ್ಯ ನಿಂದನೆ ಆರೋಪ, ದೇವರಾಜೇಗೌಡರಿಗೆ ಮಹಿಳಾ ಸಂಘದಿಂದ ಪೊರಕೆ ಸೇವೆ ಎಚ್ಚರಿಕೆ, ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಆಕ್ರೋಶ. ಸಂಘ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿಗೆ ವಿರೋಧ ಬೆನ್ನಲ್ಲೇ ಪ್ರೀತಂ ಗೌಡ ವಿರುದ್ಧ ಲಿಂಗೇಶ್ ವಾಗ್ದಾಳಿ, ಎಂಪಿ ಕಾರ್ಯವೈಖರಿಗೂ ದಳಪತಿಗಳ ಟೀಕೆ. ದಲಿತರನ್ನ ಒಕ್ಕಲೆಬ್ಬಿಸಲು ಹುನ್ನಾರ, ಉಗ್ರ ಹೋರಾಟದ ಎಚ್ಚರಿಕೆ, ಅಧಿಕಾರಿಗಳ ವಿರುದ್ಧ ಭೀಮಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬೆಳಗೋಡು ಬಸವರಾಜು ಆಕ್ರೋಶ. 2 ದಿನಗಳಿಂದ ಲೋಕಾಯುಕ್ತರಿಂದ ತನಿಖೆ ಬೆನ್ನಲ್ಲೇ ಹಗರಣ ಪ್ರಶ್ನಿಸಿದ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ, ಗ್ರಾಮ ಪಂಚಾಯಿತಿ ಸದಸ್ಯರು ಕಣ್ಮರೆ. ಅರ್ಕಲಗೂಡು ರೈತರಿಗೆ ಗುಡ್ ನ್ಯೂಸ್, ಜೂನ್ನಿಂದ ಕಟ್ಟೆಪುರ ಯೋಜನೆಯಡಿ ಕೆರೆಗಳಿಗೆ ನೀರು, ಶಾಸಕ ಎ ಮಂಜು ಮಾಹಿತಿ. ಕೃಷಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರ್ಯ, ತಪ್ಪು ಬೆಳೆ ಸಮೀಕ್ಷೆಯಿಂದ ರೈತರಿಗೆ ವಂಚನೆ, ಸಕಲೇಶಪುರದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಅಂಬೇಡ್ಕರ್ ಭವನದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ, ಅರ್ಕಲಗೂಡು ಪಟ್ಟಣದಲ್ಲಿ ಘಟನೆ. ವಾರ್ತೆಗಳ ವಿವರ. ಇತ್ತೀಚೆಗಷ್ಟೇ ಮಹಿಳಾ ಹೋರಾಟಗಾರ್ತಿ ಅನ್ನಪೂರ್ಣಮ್ಮ ಅಂತಕ್ಕಂಥವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಂತ ದೇವರಾಜೇಗೌಡರ ವಿರುದ್ಧ ಇವತ್ತು ಮಹಿಳಾ ಮಣಿಯರು ನಾರಿ ಶಕ್ತಿಯನ್ನ ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಪೆನ್ ಡ್ರೈವ್ ದೇವರಾಜೇಗೌಡ ಪೂರ್ವಪರ ತಿಳಿಯದೆ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾನೆ. ಈತನನ್ನ ಹೀಗೆ ಅವನ ಪ್ರವೃತ್ತಿಯನ್ನ ಮುಂದುವರಿಸಿದ್ರೆ ಅವನಿಗೆ ಪೊರಕೆ ಸೇವೆ ಮಾಡೋದ್ರ ಮೂಲಕ ಜಿಲ್ಲೆಯ ಹೆಣ್ಣು ಮಕ್ಕಳು ಏನು ಅನ್ನೋದನ್ನ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಅಂತಕ್ಕಂಥವ್ರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ದೇವರಾಜೇಗೌಡ ಹಲವಾರು ಹೆಣ್ಣು ಮಕ್ಕಳ ಮಾನವನ್ನ ಬೀದಿಗೆ ತರ್ತಿದ್ದಾನೆ. ಮುಂದಿನ ಮಾರ್ಚ್ ತಿಂಗಳು 7 ಮತ್ತು 8ನೇ ತಾರೀಕು ನಡೀತಕ್ಕಂಥ ಮಹಿಳಾ ಸಮಾವೇಶದಲ್ಲಿ ಎಲ್ಲಾ ಮಹಿಳಾ ಸಂಘಟನೆಗಳು ಒಟ್ಟಾಗಿ ಅವನ ವಿರುದ್ಧ ಹೋರಾಟವನ್ನ ಮಾಡ್ತೇವೆ. ನನ್ನ ಬಗ್ಗೆಯೂ ನನ್ನ ವೈಯಕ್ತಿಕ ವಿಚಾರವನ್ನ ಏಕಾಏಕಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದು ಸೂಕ್ತವಲ್ಲ. ಇತರರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾರು ಅಧಿಕಾರ ಕೊಟ್ಟರು ನಮ್ಗೆ? ಇವನು ಹೆಣ್ಣು ಮಕ್ಕಳು ರಾಜಕಾರಣಿಗಳ ಬಗ್ಗೆ ವೈಯಕ್ತಿಕವಾಗಿ ದೇಶ ಸಾಧಿಸ್ತಾ ಇದ್ದಾನೆ. ಈ ಕೂಡಲೇ ಇದನ್ನ ಪರಿಗಣಿಸಿ ಇವನ ಮೇಲೆ ಕ್ರಮ ವಹಿಸಬೇಕು, ಗಡೀಪಾರು ಮಾಡಬೇಕು, ಕಿಂಗ್ ಮೇಕರ್ ಪೆನ್ ಡ್ರೈವ್ ದೇವರಾಜೇಗೌಡನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರತ್ನಮ್ಮ, ಶಶಿ, ಜ್ಯೋತಿ ಅಂತಕ್ಕಂಥವ್ರು ಹಾಜರಿದ್ರು. ಅವನ ಯಾವನ ದೇವರಾಜ ಅಂತ ಇದ್ದಾನಲ್ಲ, ಆ ದೇವರಾಜನ್ನ ಫಸ್ಟ್ ಕಿಂಗ್ ಮೇಕರ್, ಅದೇ ಪೆನ್ ಡ್ರೈವ್ ಕಿಂಗ್ ಮೇಕರ್ ನಮ್ಮ ಜಿಲ್ಲೆಯಿಂದ ಶುರುವಾಯ್ತಲ್ಲ, ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಅವನ ಹೇಳಿಕೆಗಳನ್ನ ಕೊಡೋಂಗಿಲ್ಲ, ಅವನು ಬೇಲ್ ಮೇಲೆ ಇರೋಂಥವನು. ಅದ್ರ ಜೊತೆಗೆ ಇವತ್ತು ನಮ್ಮ ಹಾಸನ ಜಿಲ್ಲೆ ಹೆಣ್ಮಕ್ಳನ್ನ ಮಾನ ಮರ್ಯಾದೆ ಗೌರವವನ್ನು ಕಳೆದಂಥ ಅವನು ಕಿಂಗ್ ಮೇಕರ್, ಪೆನ್ ಡ್ರೈವ್ ಕಿಂಗ್ ಮೇಕರ್ ದೇವರಾಜೇಗೌಡ, ಅವನ್ನ ಗಡೀಪಾರು ಮಾಡಬೇಕು ಈ ಜಿಲ್ಲೆಯಿಂದ. ಅವನು ಪೂರ್ವ ಪರ ತಿಳಿಯದೆ ಏನೇನೋ ಮಾತಾಡಿದ್ದಾನೆ. ಮೊನ್ನೆ ನನ್ನ ಬಗ್ಗೆ ನೋಡಿದ್ದೀನಿ. ಅವನ ಮನೆ ಹೆಣ್ಮಕ್ಳನ್ನೇ ಬೀದಿಗೆ ಬಿಟ್ಕೊಂಡಿದ್ದಾನೆ. ಅವನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಅವನಿಗೆ ನೈತಿಕತೆ ಏನಿದೆ? ಅವನ ತಟ್ಟೆಯಲ್ಲಿ ಹೆಗಣ ಬಿದ್ದು ಒದ್ದಾಡ್ತಾ ಇದೆ. ನನ್ನ ನಿಜ ಜೀವನದಲ್ಲಿ ಪಾರದರ್ಶಕವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಬಂದಿರೋಂಥವಳು. ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ನಂಬಿರೋಂಥ ಜನ, ನನ್ನ ಬೆಳೆಸಿರತಕ್ಕಂಥ ಹಾಸನ ಜಿಲ್ಲೆಯ ಜನನ ಮುಂದೆ ನಿಂತಿರೋಂಥವಳು ನಾನು. ಅವನಿಗೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಅಂದರು ನಾನು ಹಾಕಕ್ಕೆ ಹೋಗೋದಿಲ್ಲ. ಅವನು ಪೆನ್ ಡ್ರೈವು ಇನ್ನೊಂದು ಮತ್ತೊಂದು ಮಾಡಿ ಸಂಪಾದನೆ ಮಾಡಿದಂಥ ಹಣದಿಂದ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಕೋಟಿಗಟ್ಟಲೆ ಕೀಳಕ್ಕೆ ನಾನು ಬಂದಿಲ್ಲ. ಮಾನ ದಂಡ ನಾನು ಮಾಡ್ತೀನಿ. ಈ ಜಿಲ್ಲೆನ ನಾನು ಕಲಿಸ್ತೀನಿ ಅವನಿಗೆ ಬುದ್ಧಿನ. ನಾನಿವತ್ತು ಪತ್ರಿಕೆಯ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನ ಜೀವನ ಪಾರದರ್ಶಕ ಅಂಥೇಳಿ. ಇವತ್ತು ಪ್ರಪಂಚ ಜಗಜ್ಜಾಹಿರಾಯಿತು, ನೋಡಿದ್ರಿ ನೀವೇ ಅವನ ಮನೆ ಕುಟುಂಬದ ಬಗ್ಗೆ. ಅವನು ಹೇಳ್ತೀನಿ ಅವ್ನು ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾನೆ? ಕಚಡ ಅವನು, ಬೆರ್ಕೆ ಅವನು. ನಾನು ಹೇಳ್ತೀನಿ ಬೆರ್ಕೆ ಅವನು. ನೋಡಿ, ಕೋಟ್ಯಾಂತರ ಜನ ಲಾಯರ್ಗಳಿದ್ದಾರೆ ನಮಗೆ. ಇವತ್ತು ಹಾಸನ ಜಿಲ್ಲೆ ಲಾಯರ್ಗಳಿದ್ದಾರೆ. ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಹೇಳಿ, ನಮ್ಗೆ ಎಷ್ಟು ಗೌರವ ಇದೆ ಹೇಳಿ. ಅವ್ರು ಎಷ್ಟು ಜನ ಒಬ್ಬರಾರು ಬಂದು ಮಾತಾಡ್ತಾರ? ಅವ್ರ ಬಗ್ಗೆ ನಾವು ಏನಾದರೂ ಮಾತಾಡೋಕ್ಕಾಯ್ತದ? ಗಂಡಂದಿರು ಅಂತ ಇದ್ದಾನೆ. ನನ್ನ ಮಗ ತೋರಿಸ್ಬೇಕು ನನಗೆ. ತೋರಿಸ್ಲ ಇಲ್ಲ ಅಂದರೆ ಅವನ ಮನೆ ಹೆಣ್ಮಕ್ಳನ್ನ ಅವ್ರ ಹತ್ರ ಬಿಡ್ಬೇಕಾಗತ್ತ ಅವನು. ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. 18 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ವಂಚಿತರಾಗುವ ಭಯದಿಂದಲೇ ಮಾಜಿ ಶಾಸಕ ಪ್ರೀತಂ ಗೌಡ
ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಶಾಸಕರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿರ್ತಕ್ಕಂಥ ಅವರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ದಾಗ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಪ್ರೀತಮ್ ಗೌಡ. ಈಗಾಗಲೇ ಒಂದು ಕಾಲನ ಕಾಂಗ್ರೆಸ್ಗೆ ಇಟ್ಕೊಂಡಿದ್ದಾರೆ. ತಮ್ಮ ಸ್ನೇಹಿತರಿಂದ ಈಗಾಗಲೇ ಕಾಂಗ್ರೆಸ್ ನಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಮೈತ್ರಿಯಿಂದ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ ಇಂದಲೇ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಹಾಸನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಾಸನದಲ್ಲಿ ಬಿಜೆಪಿಗೆ ಹೈಕಮಾಂಡ್ ಪ್ರೀತಮ್ ಗೌಡ್ರೇನ್ರಿ, ಅವ್ರಿಗೆ ಯಾವುದೇ ನಿಯಂತ್ರಣ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಿಸರ್ಚ್ ಸೆಂಟರ್ ಮಾಡಲಿಕ್ಕೆ ಅಂತ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಪರೋಕ್ಷವಾಗಿ ಈ ಜಿಲ್ಲೆಗೂ ಸಹ ಅದಕ್ಕೆ ರಿಲೇಟೆಡ್ ಇಂಡಸ್ಟ್ರೀಸು, ಅದು ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ಇದಕ್ಕೆಲ್ಲ ಸಹ ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಮೊಟ್ಟ ಮೊದಲ ಪ್ರಯತ್ನ ಏನು ಮೋದಿಯವರು ಅವರಿಗೆ ಗೌರವ ಕೊಟ್ಟರು, ಜವಾಬ್ದಾರಿ ವಹಿಸಿರು. ಆ ನಿಟ್ಟಿನಲ್ಲಿ ಹೆವಿ ಮೆಷಿನ್ಸು ಸಂಬಂಧಪಟ್ಟಂಗೆ ಮಾಡ್ತಕ್ಕಂಥದ್ದು ಅವ್ರು ತೆಗೆದುಕೊಂಡಿದ್ದಾರೆ ತೀರ್ಮಾನ. ಆ ಕಾರಣಕ್ಕೋಸ್ಕರ ಅವರಿಗೆ ನಾನು ಜಾತ್ಯತೀತ ಜನತಾದಳ ಹಾಸನ ಜಿಲ್ಲಾ ಘಟಕ ಮತ್ತು ಹಾಸನ ಜಿಲ್ಲೆಯ ಪರವಾಗಿ ಅವರಿಗೆ ಗೌರವವನ್ನು ಸಮರ್ಪಿಸ್ತೇನೆ. ಅದ್ರ ಜೊತೆಗೆ ಈ ಸರಿ ಬಜೆಟ್ ಸಮಯದಲ್ಲೂ ಸಹ ಅವರು ಸಹ ಮಾತಾಡಿದರು. ನಮ್ಮ ಆನೆ ಕಾರಿಡಾರ್ ಬಗ್ಗೆ, ಮಾನವ ಮತ್ತು ಆನೆ ಸಂಘರ್ಷದ ಬಗ್ಗೆ ಮಾತಾಡಿದ್ದ ಅಲ್ಲದೇ ಅವರು ಸಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ನಾವು ಸಹ ಅವರಲ್ಲಿ ಮನವಿ ಮಾಡಿದ್ದೇವೆ, ಹಾಸನಕ್ಕೂ ಸಹ ಯಾವುದಾದ್ರು ಸಹ ಇಂಡಸ್ಟ್ರೀಸ್, ವಿಶೇಷವಾಗಿ ನಮ್ಮ ಕೃಷಿ ರಿಲೇಟೆಡನ್ನು ತರ್ತಕ್ಕಂಥ ಕೆಲಸ ಮಾಡಬೇಕು. IT ಹಬ್ ಇರ್ಬೋದು, IIT ಕಾಲೇಜು ಏನು ನೆನೆಗುದಿಗೆ ಬಿದ್ದಿದೆ, ಅದನ್ನು ತರೋ ಒಂದು ಪ್ರಯತ್ನ. ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರವನ್ನು ಅವರು ಬಜೆಟ್ ಆಗದಲ್ಲೇ ಇರೋದಕ್ಕೆ ಕಾರಣಕ್ಕೋಸ್ಕರವಾಗಿ ಇವತ್ತು ಬಜೆಟ್ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಿದ್ದೇವೆ. IIT ಬರಲಿಕ್ಕೆ ಜಾಗ ಇದೆ, ಮತ್ತೊಂದಿದೆ, ಅದಕ್ಕೇನು ಇನ್ಫ್ರಾಸ್ಟ್ರಕ್ಚರ್ ಅದನ್ನೆಲ್ಲ ಸಂಪೂರ್ಣವಾಗಿ ಒದಗಿಸ್ತಕ್ಕಂಥ ಕೆಲಸ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರ ಕಡೆಯಿಂದಲೂ ಸಹ ಒಂದು ಮನವಿ ಸಲ್ಲಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇವೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ದೇವೇಗೌಡರ, ರೇವಣ್ಣವರ, ಕುಮಾರಸ್ವಾಮಿಯವರ ಒಂದು ಪ್ರಯತ್ನದಿಂದಾಗಿ ಇವತ್ತು ಏನು ದುದ್ದಾದಲ್ಲಿ ರೈಲ್ವೆ ಮೇಲ್ಸೇತುವೆಗೆ 150 ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಶ್ವಿನಿ ವೈಷ್ಣವಿ ಸರ್ ಅವರು ಮಾನ್ಯ ರೈಲ್ವೆ ಸಚಿವರು. ಅದ್ರ ಜೊತೆಗೆ ಮಸ್ಲೆ ಬಸ್ ಹೇಳೆಯಲ್ಲಿ 129 ಕೋಟಿ ಮೇಲ್ಸೇತುವೆ ಎರಡೂ ಸಹ ಅತ್ಯಂತ ಅವಶ್ಯಕತೆವಾಗಿತ್ತು. ಇನ್ನು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಮೈತ್ರಿ ಮಾಡ್ಕೊಳಕ್ ನಾವೇನ್ ಅಂಗಲಾಚಿಸ್ತಾ ಇರಲಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೀವಿ. ಪ್ರೀತಮ್ ಗೌಡ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಷ್ಟೇ, ಹೈಕಮಾಂಡ್ ಅಲ್ಲ. ಅವರ ಮಾತಿನಿಂದ ಎಲ್ಲವೂ ನಡೆಯೋದಿಲ್ಲ. ಸಮಯ ಬಂದಾಗ ನಮ್ಮ ಶಕ್ತಿ ಏನು ಅಂತ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಪ್ರೀತಮ್ ಗೌಡ್ರು ಹೇಳಿಕೆಗೆ ಅವರು ಕೂಡ ತಿರುಗೇಟನ್ನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಮಾಧ್ಯಮ ವಕ್ತಾರ ರಘು ಹೊಂಗೇರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಹುಶಃ ನಾವು ಕರ್ನಾಟಕ ವಿಧಾನಸಭೆ ಅಂದರೆ ಭಾರತ ದೇಶದಲ್ಲೇ ಎಲ್ಲ ವಿಧಾನಸಭೆಗಳಿಗಿಂತ ಹೆಸರಾಗಿದ್ದಂಥದ್ದು ನಮ್ಮ ಗೋಪಾಲ್ ಗೌಡರು, ರಾಮಕೃಷ್ಣ ಹೆಗಡೆ ಅವರು, ನಿಜಲಿಂಗಪ್ಪನವರು, ಕಡಿದಾಳ್ ಮಂಜಪ್ಪನವರು, ದೇವೇಗೌಡರು, ಬೊಮ್ಮಾಯಿಯವರಂತ ಇದ್ದಂಥ ಜಾಗ ಅವೆಲ್ಲ ಅವು. ಏನಾಗಿದೆ ಇವತ್ತು ವಿಧಾನಸಭೆಯಲ್ಲಿ? ನನಗೆ ಬೇಸರ ಏನಂದರೆ ನಮ್ಮ ಸ್ಪೀಕರ್ ಶಿವಲಿಂಗೇಗೌಡರು ಮಾತಾಡುವಾಗ ಇವರು ನಗುಮುಖದಿಂದ ಒಂಥರ ಸ್ವೀಕಾರ ಮಾಡಿದ ಥರದಲ್ಲಿ ವಿರೋಧ ಮಾಡ್ತೆ ಕುಳಿತಿದ್ದು ಬೇಜಾರಿದೆ. ಅಥವಾ ಕನಿಷ್ಠ ಪದಗಳನ್ನಾರು ಕಡತಿನ ತೆಗೀರಿ ಅಂತ ಹೇಳಲಿಲ್ಲ, ಅಥವಾ ಡೈರೆಕ್ಷನ್ಸ್ ಕೊಡ್ಬೋದಿತ್ತು. ಅವರು ಸಾಕು ನಿಲ್ಲಿಸ್ರಿ ಮಾತನಂತರ ಹೇಳ್ಬೋದಿತ್ತು. ಅದನ್ನು ಪ್ರಾಸಂಗಿಕವಾಗಿ ಅವ್ರು ಹೇಳಿರು ಅಂತ ಹೇಳಿದೆ ಅಷ್ಟೇ. ನಾನು ಅವರೇ ಕೆಲವು ಸಂಭಾಷಣೆಯಲ್ಲಿ ಅವ್ರು ರಿಪೀಟ್ ಮಾಡ್ಕೊಂಡಿದ್ದಾರೆ ಶಿವಲಿಂಗೇಗೌಡ್ರೆ. ನಾವೇನು ಹೇಳಿರಲಿಲ್ಲ, ಆರೋಪ ಮಾಡಿರಲಿಲ್ಲ. ಅದು ಅವರೇ ಹೇಳ್ಕೊಂಡ್ರು. ಯಾಕೆ ಹೇಳ್ಕೊಂಡ್ರೆ ಗೊತ್ತಿಲ್ಲ. ದಯವಿಟ್ಟು ಇಂಥವೆಲ್ಲ ನಿಲ್ಲಿ, ಅದು ಸದನದ ಗೌರವವನ್ನು ಅವ್ರು ಕಾಪಾಡಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ನಮ್ಮ ಅಧ್ಯಕ್ಷ ಹೇಳಿದರು ಕೈಗಾರಿಕೆಗಳನ್ನ ತರೋ ವಿಚಾರದಲ್ಲಿ. ಇವತ್ತು ಕುಮಾರಣ್ಣವರು ತುಂಬ ಉತ್ಸುಕರಾಗಿದ್ದಾರೆ. ಬರೀ ಮಂಡ್ಯ ಅಂತಲ್ಲ, ಹಾಸನ ಅಂತಲ್ಲ, ಇಡೀ ರಾಜ್ಯಕ್ಕೆ. ಆದರೆ ನಮ್ಮ ರಾಜ್ಯ ಸರ್ಕಾರದ ಸಹಕಾರ ಎಷ್ಟು ಮಟ್ಟಿಗಿದೆ? ಈಗ ಪಕ್ಷ ಬೇರೆ ಇರ್ಬೋದು, ಸ್ವಾಮಿ ನಿರುದ್ಯೋಗ ಸಮಸ್ಯೆ ಸಾಗರದಷ್ಟಿದೆ ಕರ್ನಾಟಕದಲ್ಲಿ. ಇವತ್ತು 3 ಲಕ್ಷಕ್ಕೂ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ ಸರ್ಕಾರದ ಕಡೆಯಿಂದನೇ, ಖಾಸಗಿ ಕಂಪ್ನಿಗಳ ಕಡೆಯಿಂದ. ಇವತ್ತು ಒಂದು ಇಂಡಸ್ಟ್ರಿ ಬಂದರೆ ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ. ನಿಮ್ಮ ಬದ್ಧತೆ ಏನು ರಾಜ್ಯ ಸರ್ಕಾರದ್ದು? ಅವ್ರು ತರ್ತೀನಿ ಅಂದರೂ ನೀವು ಜಾಗ ಕೊಡ್ತಾ ಇಲ್ಲ. ಬೆಂಗಳೂರು ಸಿಟಿನಲ್ಲಿ ಏನಾಗಿದೆ? ಮತ್ತೊಂದೇನಾಗಿದೆ? ಅಸಹಕಾರ ಇದೆ ರಾಜ್ಯ ಸರ್ಕಾರದ್ದು. ಮಂತ್ರಿಗಳಿಗೆ, ಮುಖ್ಯಮಂತ್ರಿ ನಮ್ಮ ಕೇಂದ್ರ ಸರ್ಕಾರ ಆಗದೇ ಇರ್ಬೋದು, ರಾಜಕೀಯವಾಗಿ ಆಗದೇ ಇರ್ಬೋದು. ಆದರೆ ನಾವು ತಮಿಳ್ನಾಡಿನವ್ರು ನೋಡಿ ಕಲಿಬೇಕಾಗಿದೆ, ಹೈದರಾಬಾದ್ನವ್ರು ನೋಡಿ ಕಲಿಬೇಕಾಗಿದೆ,
ಅವರು ಆ ವಿಷಯದಲ್ಲಿ ರಾಜಿ ಆಗ್ತಾರೆ, ಮುನ್ನುಗ್ಗಿ ತರ್ತಾರೆ. ನಮ್ಮ ಕೈಲಿ ಯಾಕೆ ಆಗ್ತಿಲ್ಲ? ಯಾಕೆ ರಾಜ್ಯ ಆಲೂರು ತಾಲೂಕಿನ ಕಸಬಾ ಹೋಬಳಿಯ ಮರ್ಸು ಹೊಸಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ದಶಕಗಳ ಕಾಲದಿಂದಲೂ ಕೂಡ ವಾಸವಾಗಿರ್ತಕ್ಕಂಥ ದಲಿತ ಕುಟುಂಬಗಳನ್ನ ಒಕ್ಕಲೆಬ್ಬಿಸಲು ಅಧಿಕಾರಿಗಳು ನಿರಂತರ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಜೈ ಭೀಮ್ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬೆಳಗೋಡು ಬಸವರಾಜು ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಮರ್ಸು ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಸುಮಾರು 13 ಎಕರೆ 17 ಗುಂಟೆ ಜಮೀನಿದೆ. ಅದರಲ್ಲಿ ಸುಮಾರು 60 ವರ್ಷಗಳಿಂದ 10ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ತಲಾ 5 ಎಕರೆ ವಿಸ್ತೀರ್ಣದಲ್ಲಿ ವಾಸವಾಗಿದ್ದಾರೆ. ಜನತಾ ಆಶ್ರಯ ಯೋಜನೆ ಹಾಗೂ ಲ್ಯಾಂಡ್ ಆರ್ಮಿ ಮೂಲಕ ಮನೆಗಳನ್ನ ನಿರ್ಮಿಸಿಕೊಂಡು ತಲಾ 20 ಗುಂಟೆ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಒಟ್ಟು 30ಕ್ಕೂ ಹೆಚ್ಚು ಕುಟುಂಬಗಳು ಆ ಪ್ರದೇಶದಲ್ಲಿ ವಾಸವಾಗಿದ್ದಾವೆ. ಸರ್ವೆ ನಂಬರ್ 34ರ ಜಮೀನಿನಲ್ಲಿ ಅಗ್ನಿಶಾಮಕ ದಳದ ರಸ್ತೆ ಹಾಗೂ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಕಂದಾಯ ಇಲಾಖೆಯಿಂದ ಜಾಗ ಮಂಜೂರಾಗಿದೆ. ಆದ್ರೆ ಈಗ ರಾಜಕೀಯ ದುರುದ್ದೇಶದಿಂದ ದಲಿತ ಕುಟುಂಬಗಳನ್ನ ಗುರಿಯಾಗಿಸ್ಕೊಂಡು ಎಪಿಎಂಸಿ ಕಟ್ಟಡ ನಿರ್ಮಾಣದ ಹೆಸರಲ್ಲಿ ಅವರನ್ನ ತೆರವುಗೊಳಿಸುವ ಹುನ್ನಾರ ನಡೆಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಮಾನವ ಹಕ್ಕುಗಳ ವೇದಿಕೆಯ ಮರಿ ಜೋಸೆಫ್, ಆದಿವಾಸಿ ಮುಖಂಡ ನವೀನ್ ಸದಾ, ದಲಿತ ಮುಖಂಡ ಚಂದ್ರು, ಲಕ್ಷ್ಮಣ್, ಮನ್ನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಮಾರು 60 ವರ್ಷಗಳಿಂದ ಆಗಿರುವಂಥ ಅನ್ಯಾಯದ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಿದ್ದೇವೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆದಿವಾಸಿ ಮುಖಂಡರಾದಂಥ ನವೀನ್ ಸದಾ ಅವರು ಬಂದವರೇ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತು ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆಯ ಅಧ್ಯಕ್ಷರಾದಂಥ ಮರಿ ಜೋಸೆಫ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಏನು ಈ ಆಲೂರು ತಾಲೂಕಿನ ಈ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥ ಲಕ್ಷ್ಮಣ್ ಸರ್ ಆಲೂರವ್ರು ಬಂದವರೇ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಮತ್ತು ಜೈ ಭೀಮ್ ಕ್ರಾಂತಿ ಸೇನೆಯ ಆಲೂರು ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಬಂದವರೇ, ಅವ್ರಿಗೂ ಸ್ವಾಗತವನ್ನು ಬಯಸಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತು ಈ ಸಭೆಯ ಉದ್ದೇಶವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಮಾನ್ಯರೇ, ಸುಮಾರು 60 ವರ್ಷಗಳಿಂದ ಆಲೂರು ತಾಲೂಕಿನ ಎಮ್ ಹೊಸಳ್ಳಿ ಅಂದರೆ ಮರ್ಸು ಹೊಸಳ್ಳಿಲಿ ಸುಮಾರು ಒಂದು 40-50 ಕುಟುಂಬಗಳು ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅಲ್ಲಿ. ಹಿಂಗಿರುವಾಗ ಆ ಜಾಗದಲ್ಲಿ ಆಲೂರು ತಾಲೂಕಿನ ಎಮ್ ಹೊಸಳ್ಳಿ ಸರ್ವೆ ನಂಬರ್ 34ರಲ್ಲಿ ಸುಮಾರು 13 ಸಿಡೆ ಜಾಗ ಇರೋದು ಕಂಡು ಬಂದಿದ್ದು. ಆ ಜಾಗ ಸರ್ಕಾರಿ ಜಾಗ ಅಂತಲೇ ಸುಮಾರು 60 ವರ್ಷಗಳಿಂದ ಅವರು ಮನೆ ಮಾಡ್ಕೊಂಡ್ಬಂದಿದ್ದಾರೆ. ಆ ಮನೆ ಮಾಡಿಕೊಂಡು ಸುಮಾರು ಒಂದು 10-12 ಕುಟುಂಬ 20 ಕುಂಟೆ, 15 ಕುಂಟೆ, 30 ಕುಂಟೆ ಹಿಂಗೆ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರವನ್ನ ಬಯಲಿಗೆಳೆದ ರೈತ ರವಿ ಎಂಬುವವರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. 15ನೇ ಹಣಕಾಸು ಯೋಜನೆಯಡಿ ನಡೆದ ಅಕ್ರಮಗಳ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನ ಪಡೆಯಲು ತನ್ನ ಹಸುವನ್ನೇ ಮಾರಿ ಹಣ ಕಟ್ಟಿದ್ದ ರವಿ ಈ ಹಿಂದೆ ರಾಜ್ಯಾದ್ಯಂತ ಸುದ್ದಿಯಾಗಿದ್ರು. ಈ ದಾಖಲೆಗಳ ಆಧಾರದ ಮೇಲೆ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಕಳೆದ 3 ದಿನಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಪಂಚಾಯಿತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರು. ತನಿಖೆಯಿಂದ ಕುಪಿತಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್, ವಿಶ್ವ ಮತ್ತೆ ಇನ್ನಿತರರು ರವಿ ಅವರ ಮೇಲೆ ತೀವ್ರವಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯ ರವಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಆಘಾತಕಾರಿ ವಿಷಯ ಅಂದ್ರೆ ಹಲ್ಲೆಗೊಳಗಾದ ರೈತರ ವಿರುದ್ಧವೇ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಹಲ್ಲೆಯ ದೃಶ್ಯಾವಳಿಗಳೆಲ್ಲ ಸಿಸಿಟಿವಿಗಳಲ್ಲಿ ಲಭ್ಯವಾಗಿದೆಯಂತೆ. ಆದರೂ ಕೂಡ ಹೆಂಗ್ರಿ ಅವ್ರ ಮೇಲೆ ಎಫ್ಐಆರ್ ಆಯ್ತು? ಇನ್ನು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರಂತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ರಮಗಳನ್ನ ಪ್ರಶ್ನೆ ಮಾಡಿದ್ರೆ ಹಲ್ಲೆ ಮಾಡ್ತೀರಿ, ಒಂದ್ ವೇಳೆ ಏನಾದ್ರು ಸಿಸಿ ಕ್ಯಾಮ್ರಾ ಫೂಟೇಜ್ ಸಿಗದೆ ಹೋಗ್ಬಿಟ್ಟಿದ್ರೆ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ರಿ. ಸಿಸಿ ಕ್ಯಾಮ್ರಾ ಫೂಟೇಜ್ ಸಿಕ್ಕಿದೆ, ಯಾರ್ಯಾರು ಸಂಬಂಧಪಟ್ಟವ್ರು ಇದ್ದಾರೆ, ಏನು ದೇಶ ಬಿಟ್ಟು ಓಡೋಗಿರ್ತಾರಾ? ಸರ್, ಕಳೆದ 1.5-2 ತಿಂಗಳಲ್ಲಿ ನಾನು ಗ್ರಾಮ ಪಂಚಾಯತಿಲಿ RTI ಮಾಹಿತಿ ಹಕ್ಕು ಅಡಿಯಲ್ಲಿ RTIಲಿ ದಾಖಲಾತಿ ಕೇಳಿದೆ ಸರ್. ಅದರಲ್ಲಿ 32,340 ರೂಪಾಯಿ ದುಡ್ಡು ಕಟ್ಟಿ DDಯ ಮುಖಾಂತರ ದಾಖಲೆ 16,370 ಪುಟ ಕೊಟ್ಟಿದ್ರು. ಯಾವ ರೀತಿ ದುಡ್ಡು ಕಟ್ಟಿದ್ರು? ಒಂದು ಪ್ರತಿ ಪತ್ರಿಕೆಗೆ 2 ರೂ ಅಂತ ಕಟ್ಟಿಸ್ಕೊಂಡಿದ್ರು. 16,370 ಪುಟವ. ಹಸು ಮಾರಿ, ಒಂದು ಹಸು ಇತ್ತು, ಹಸು ಮಾರಿ ಕಟ್ಟಿದ್ದೆ ಸರ್. ಅದು ಹಗರಣಗಳು ಪಂಚಾಯತಿಲಿ ಸಾಕಷ್ಟು ಕಂಡು ಬಂದಿದ್ದು.
ಹಾಗಾಗಿ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದೆ ಸರ್. ಅವರು ದೂರು ಸಲ್ಲಿಸಿದ ಕಾಲದಲ್ಲಿ ಬುಧವಾರ ದಿನ ಬಂದು ಸ್ಪಾಟ್ ಮಾಜರಿಗೆ ಇನ್ಸ್ಪೆಕ್ಷನ್ ಬಂದು ತನಿಖೆ ಮಾಡಿದರು ಸರ್. ಅವ್ರು ಬಂದು ಹೋದ ನಂತರ ನಾಲ್ಕೆ ಆದಮೇಲೆ ಈ ಜಿಟನಹಳ್ಳಿ ಆನಂದ್ ಅಂದ್ಬಿಟ್ಟು ನಿನ್ನೆ ಸಂಜೆ 5:30-6 ಗಂಟೆ ಸಮಯದಲ್ಲಿ ಕಳ್ಳನಹಳ್ಳಿಗೆ ನಾನು ದವಸ ಇದು ತರಕ್ಕೆ ಬಂದಾಗ ಅಂಗಡಿಲಿ ಈ ಏಕಾಏಕಿ ಬಂದು ನನ್ನ ಕೊಲೆಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಸರ್. ಅಲ್ಲಿಗೆ ನಮ್ಮೂರು ಅದೇ ಜಿಟನಹಳ್ಳಿದೆಲ್ಲನೂ ಕೇಳಿದೆಯಲ್ಲ ನೀನು, ಏನಕ್ಕೆ ಕೇಳಬೇಕು? ನಿಮ್ಮೂರು ನೀನು ಕೇಳ್ಕೊ, ಜಿಟನಹಳ್ಳಿದ್ಯಾಕೆ ಕೇಳ್ತಿ? ಪಂಚಾಯತಿ ಅಂದರೆ ಜಿಟನಹಳ್ಳಿ ನಮ್ಮ ಬಸವನಹಳ್ಳಿ ಕೊಪ್ಪಲು ಅಂತ ಏನಿಲ್ಲ ಅಲ್ಲ ಸರ್. ಪಂಚಾಯತಿ ಅನ್ನೋ ಎಲ್ಲರಿಗೂ ಇರುತ್ತೆ. ಅಲ್ಲಿ ಜಿಟನಹಳ್ಳಿಲಿ ಒಂದೇ ಕಾಮಗಾರಿಗೆ 2 ಬಿಲ್ ಆಗಿದೆ ಸರ್. ಆ ಥರ ನನಗೆ ದಾಖಲಾತಿ ಕೆಲವು ಬಂದಿದ್ದೋ. ಹಾಗಾಗಿ ಹಿಂಗೆ ಲೋಕಾಯುಕ್ತರಿಗೆ ಹೇಳಿದೆ. ಹೇಳಿದ್ದಕ್ಕೆ ಅಲ್ಲಿ ಇದ್ದಂಥವ್ರು ಯಾರೋ ಹಿಂಗೆ ಹೇಳ್ತಾ ಇದ್ದ, ನಿಮ್ಮ ಹೆಸರೆಲ್ಲನೂ ಹೇಳೋನೆ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಹೊಂಟಿದ್ದಾರೆ ಸರ್. ನ್ಯಾಯ ಸಿಗಬೇಕು ಸರ್ ನನಗೆ. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನಮಗೆ ಬಡವರಿಗೆ ನ್ಯಾಯ ಸಿಕ್ಸ್ಬೇಕು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, FIR ಆಗಿದೆ. ಕಟ್ಟೆಪುರ ಏತ ನೀರಾವರಿ ಯೋಜನೆಯಲ್ಲಿ ಜೂನ್ ಅಂತ್ಯಕ್ಕೆ ಪ್ರಾಯೋಗಿಕ ನೀರು ಹರಿಸುವ ಕಾರ್ಯವನ್ನ ಕೈಗೊಳ್ಳಲು ಸಿದ್ಧತೆ ನಡೆಸಲಾಗಿದೆ ಅಂತ ಶಾಸಕ ಎ ಮಂಜು ತಿಳಿಸಿದ್ದಾರೆ. ಕಟ್ಟೆಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಮಂಗಳವಾರ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿ ಮಾತನಾಡಿರ್ತಕ್ಕಂಥ ಅವರು 18 ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಕಾಮಗಾರಿ 5 ವರ್ಷ ಕಳೆದರೂ ಮುಗಿದಲೇ ಇರತಕ್ಕಂಥದ್ದು ವಿಷಾದಕರ ಸಂಗತಿ. ಕಳೆದ ಕೆಲ ತಿಂಗಳಿಂದ ನಿರಂತರವಾಗಿ ಸಭೆ ನಡೆಸಿದ ಪರಿಣಾಮ ಕಾಮಗಾರಿ ಅಂತಿಮ ಹಂತಕ್ಕೆ ತಲುಪಿದ್ದು, ಉಳಿಕೆ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಕಾಲಮಿತಿಯನ್ನು ನೀಡಲಾಗಿದೆ. 123 ಕೋಟಿ ಅಂದಾಜು ವೆಚ್ಚದ ಮೊದಲ ಹಂತದ ಯೋಜನೆ ಅಂತಿಮ ಹಂತಕ್ಕೆ ಬಂದಿದ್ದು, 200 ಕೆರೆಗಳಿಗೆ 75 ದಿನಗಳ ಕಾಲ ನೀರು ಹರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುವುದು ಅಂತ ಮಾಹಿತಿಯನ್ನು ನೀಡಿದರು. ಇನ್ನು ಹಾರಂಗಿ ಯೋಜನಾ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಸತೀಶ್, ಸೋಮಾರ್ಪೇಟೆ ತಹಸೀಲ್ದಾರ್ ಕೃಷ್ಣಮೂರ್ತಿ, ಇಇ ಪುಟ್ಟಸ್ವಾಮಿ, ಎಇ ದೀಪಕ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಒಟ್ಟು 150 + 50 ಅಂದ್ರೆ 200 ಟ್ಯಾಂಕ್. ರಿಕ್ವೈರ್ಡ್ ವಾಟರ್ 0.37 TMC. 60 ಕ್ಯೂಸೆಕ್ಸು 75 ದಿನಗಳ ಕಾಲ ಅಂತ ಇದೆ. 1300 HP ಮೋಟ್ರ್, ಒಟ್ಟು 4. ಕಾಸ್ಟ್ ಆಫ್ ದ ಪ್ರಾಜೆಕ್ಟು 120 crores. ಈಗ ಮೊದಲನೇದು ಸ್ಟೇಜ್ 1, ಸ್ಟೇಜ್ 2 ಅಂತ ಹೇಳಿ, ಈಗ ಸ್ಟೇಜ್ 1ಗೆ ಒಟ್ಟು 78 ಕಿಲೋಮೀಟರ್ ಇತ್ತು. ಅದರಲ್ಲಿ ಈಗಾಗಲೇ 50 ಕಿಲೋಮೀಟ್ರು ಗ್ರಾವಿಟಿನಲ್ಲಿ ಆಗೋಗಿದೆ. ಈಗ ರೈಸಿಂಗ್ ಮೇನ್ ಆಗಬೇಕಾಗಿರೋದು ಕೇವಲ ಇನ್ನು 2.34 ಮಾತ್ರ ಆಗಬೇಕಾಗಿರೋದು. ಈಗಾಗಲೇ ನಾವು ಅಧಿಕಾರಿಗಳು, SC ಅವರು, ಇ ಅವರು, ತಹಸೀಲ್ದಾರು ನಾವೆಲ್ಲ ಕೂತ್ಕೊಂಡು ಅವ್ರ ಹತ್ರ ಕಮಿಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ಜೂನ್ ಎಂಡ್ ಒಳಗಡೆ ಟ್ರಯಲ್ ರನ್ನನ್ನು ಮಾಡ್ತೀವಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ನಾವು ಸಹಕಾರ ಕೊಡಬೇಕು, ಅವ್ರಿಗೆ ಕೊಡ್ತಕ್ಕಂಥದ್ದಕ್ಕೂ ನಾವು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದ್ದೀವಿ. ಇದರ ಸೆಮಿಟ್ಲೆನ್ಸಲ್ಲಿ KEBದಾಗಬೇಕು, ರೈಸಿಂಗ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು. ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ನಿಂದ ಕೆಲವು ಎಲ್ಲೆಲ್ಲಿಗೆ ಉಳಿದಿದ್ದಾವೆ ಗ್ರಾವಿಟಿನಲ್ಲಿ ಮಾಡ್ತಕ್ಕಂಥದ್ದು ಸುಮಾರು ಕೆರೆಗಳನ್ನು ಆ್ಯಡ್ ಮಾಡೋದಿದೆ. ನಮ್ಮ ದೃಷ್ಟಿಗೆ ಇನ್ನು 7-8 ಕಿಲೋಮೀಟ್ರು ಎಕ್ಸಿಸ್ಟಿಂಗಲ್ಲಿ ಉಳಿದಿರೋದ್ರಿಂದ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಫಸ್ಟ್ ಸ್ಟೇಜಲ್ಲಿ ಎಲ್ಲನೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ನನಗೂ ಗೊತ್ತಿದೆ, ಇದೆ. ಈಗ ಅವರ ಸೆಕೆಂಡ್ ಸ್ಟೇಜು ಈಗಾಗಲೇ 77 ಕೋಟಿಗೆ ಇದು ಇದರ ಕಮಿಟಿಯಲ್ಲೂ ತೀರ್ಮಾನ ಆಗಿದೆ. ಇನ್ನೇನಿದು ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಒಂದು ಫೈನಲ್ ಮಾಡಬೇಕಾಗ್ತದ್ದು. ನಾವು ಯಾವುದಕ್ಕೆ ಅದಕ್ಕೆ ಇಮಿಡಿಯೇಟಾಗಿ ಮಾಡ್ತಾ ಇಲ್ಲ, ಇದಾಗಲಿ ಅಂತ. ಕಾಂಟ್ರಾಕ್ಟ್ ಅಂತಂದ್ರೆ ಪೈಪ್ ತೆಗೆದಾದ್ರೆ ಜಲ್ದಿ ತೆಗೆಯಕ್ಕೆ ಹೋಗ್ಬಿಡ್ತಾರೆ. ತಾಲೂಕು ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಮಲೆನಾಡು ರಕ್ಷಣಾ ಸೇನೆ ಸಕಲೇಶಪುರ ತಾಲೂಕು ಅಧ್ಯಕ್ಷರಾದಂತಹ ಮಂಜುದೇವ್ ಹುಲ್ಲಳ್ಳಿ ಅಂತಕ್ಕಂಥವ್ರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕೆ ಅಂತ ಅಂದ್ರೆ, ಹುಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ 76ರ ಪಾಣಿಯಲ್ಲಿ ಬಹಳ ಹಿಂದೆಯೇ ಅಡಿಕೆ ಬೆಳೆ ಅಂತ ನಮೂದಿಸುತ್ತಿದ್ರಂತೆ. ಆದ್ರೆ ಕಳೆದ 2 ವರ್ಷಗಳಿಂದ ಬೆಳೆ ಸಮೀಕ್ಷೆಯಲ್ಲಿ ಅಧಿಕಾರಿಗಳ ತಪ್ಪು ದಾಖಲೆಗಳಿಂದಾಗಿ ಹೈಬ್ರಿಡ್ ಭತ್ತ ಅಂತ ನಮೂದಾಗಿದೆಯಂತೆ. ಸರ್ಕಾರದ ಅನುದಾನ ಹಾಗೂ ಬೆಳೆ ವಿಮೆ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದೀವಿ ಇದರಿಂದ ಅಂತ ಆರೋಪಿಸಿದ್ದಾರೆ. ಈ ವಿಷಯವನ್ನ ಕಂದಾಯ ಸಚಿವರ ಗಮನಕ್ಕೂ ತಂದು ಸಚಿವರು ಅಧಿಕಾರಿಗಳಿಗೆ ಇಂತಹ ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಸೂಚನೆ ನೀಡಿದ್ರು ಕೂಡ ಇನ್ನೂ ಪಹಣಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ.
ಕಳೆದ ಬಾರಿ ಭತ್ತ ಎಂದು ನಮೂದಾಗಿದ್ದ ಪಹಣಿಯಲ್ಲಿ ಈ ಬಾರಿ ಪಾಳು ಎಂದು ನಮೂದಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಅಧಿಕಾರಿಗಳು ಈ ಮೂಲಕ ತಮ್ಮ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಯಾವುದೇ ರೈತರಿಗೆ ಇಂತಹ ಅನ್ಯಾಯವಾಗಿದ್ದರೂ ಕೂಡ ಸಂಬಂಧಿಸಿದ ರೈತರನ್ನ ಭೇಟಿ ಮಾಡಿ ಅವರ ಪರವಾಗಿ ಕೃಷಿ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಮಂಜುದೇವ್ ಹುಲ್ಲಳ್ಳಿ, ಮಲ್ನಾಡು ರಕ್ಷಣಾ ಸೇನೆಯ ಸಕಲೇಶ್ಪುರ ತಾಲೂಕು ಅಧ್ಯಕ್ಷ ಆಗಿರ್ತೀವಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಕೃಷಿ ಇಲಾಖೆ ವತಿಯಿಂದ ವರ್ಷಕ್ಕೊಮ್ಮೆ ನಡೆಸ್ತಕ್ಕಂಥ ಈ ಬೆಳೆ ಸಮೀಕ್ಷೆ ಏನಿರುತ್ತೆ ಅದರಿಂದ ಏನಾದ್ರೂ ಸಮಸ್ಯೆ ಆದಾಗ, ಅಂದ್ರೆ ರೈತರುಗಳಿಗೆ ಏನಾದ್ರು ಸಮಸ್ಯೆ ಆದಾಗ ನಮ್ಮ ಈ ಕೃಷಿ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಜವಾಬ್ದಾರಿತರನ್ನ ಪ್ರದರ್ಶಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ವಿಷಯ ಏನಪ್ಪಾ ಅಂದ್ರೆ, ಈ ಹುಲ್ಲಳ್ಳಿ ಗ್ರಾಮದಲ್ಲಿ ನಮ್ದು ಸರ್ವೆ ನಂಬರ್ 70ರಲ್ಲಿ ಒಂದು 4 ಎಕರೆ ಅಡಿಕೆ ತೋಟ ಇರುತ್ತೆ. ಆ ಅಡಿಕೆ ಬೆಳೆ ಈ ನಮ್ಮ ಕಸಬಾ ಹೋಬಳಿಯಲ್ಲಿ ಪ್ರಪ್ರಥಮವಾಗಿ ಅಡಿಕೆ ಬೆಳೆ ಅಂತ ನಮೂದಾದಂತ RTC ನಮ್ದಾಗಿರುತ್ತೆ. ಅದಾಗ್ಯೂ ಕೂಡ ಈ 2 ವರ್ಷದ ಹಿಂದೆ ಬಂದಂತ ಒಬ್ಬ PR ಕೃಷಿ ಇಲಾಖೆ ವತಿಯಿಂದ ನೇಮಿಸಿರ್ತಾರೆ. ಆ PR ಅದನ್ನ ಹೈಬ್ರಿಡ್ ಭತ್ತ ಅಂತ ಹೇಳಿ ನಮೂದು ಮಾಡಿಟ್ಟಿರ್ತಾರೆ. ಅವ್ರು ಹಾಗೆ ನಮೂದು ಮಾಡಿದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ, ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ವಿಮೆ, ಬೆಳೆ ಪರಿಹಾರ ಏನು ಬರೋದಿಲ್ಲ. ಅಲ್ಲಿಗೆ ಹೋದಾಗ್ಲೇ ನಮಗೆ ಅದು ವಿಚಾರ ಗೊತ್ತಾಗೋದು. ಹಾಗಾದಾಗ ನಾನೇನ್ ಮಾಡಿದೆ, ಈ ರೀತಿಯಾಗಿ ತುಂಬಾ ಜನ ರೈತರುಗಳಿಗೆ ಅನ್ಯಾಯ ಆಗಿರುತ್ತೆ ಅಂತ ಹೇಳಿ ಈ ವಿಚಾರನ ದೊಡ್ಡ ಮಟ್ಟಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಪತ್ರ ಬರೆದೆ, ಮಾನ್ಯ ಕಂದಾಯ ಸಚಿವರಿಗೆ ಪತ್ರ ಬರೆದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ನನಗೆ ಒಂದು ಲೆಟರ್ ಬರುತ್ತೆ, ಏನೋ ಈ ನಿಮ್ಮ ಕಂಪ್ಲೇಂಟ್ ಸ್ವೀಕೃತ ಮಾಡ್ಕೊಂಡಿದೀವಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿ ಅವರೊಂದು ರೆಸ್ಪಾನ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಕಳೆದ ಬಾರಿ ನಡೆದಂತ ಈ ಒಂದು ಬೆಳೆ ಸಮೀಕ್ಷೆ ಏನಿದೆ, ಆ ಸಮೀಕ್ಷೆಯಲ್ಲಿ ಇದೇ ಸೇಮ್ ನಮ್ಮ ಅಡಿಕೆ ತೋಟ ಏನಿರುತ್ತೆ ಅದನ್ನ ಕೃಷಿ ಇಲಾಖೆ ವತಿಯಿಂದ ಒಬ್ಬ ಬಂದಂತ PR ಏನಿರ್ತಾನೆ ಪಾಳು ಅಂತ ಹೇಳಿ ತೋರ್ಸಿಟ್ಟು ಹೋಗ್ತಾನೆ. ಅದು ಯಾವ ರೀತಿಯಾಗಿ ಪಾಳು ಅಂತ ತೋರ್ಸೋದಕ್ಕೆ ಸಾಧ್ಯ? ಈ ವಿಚಾರವಾಗಿ ನಾನು ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿ ಪತ್ರನ ಕೊಡ್ತೀನಿ. ನೋಡಿ, ಅವರಿಂದ ಇಸ್ಕೊಂಡಂತ ಅಕ್ನಾಲೆಜ್ಮೆಂಟ್ ಇಲ್ಲೇ ಇದೆ. ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೇನೆ ಮಾನ್ಯ ಸಹಾಯಕ ಕೃಷಿ. ಅರಕಲಗೂಡು ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಅಪರಿಚಿತ ಗಂಡಸಿನ ಶವ ಪತ್ತೆಯಾಗಿದೆ. ಸಾರ್ವಜನಿಕರಲ್ಲಿ ಇದು ಸಹಜವಾಗಿ ಆತಂಕ ಮತ್ತೆ ಆಕ್ರೋಶ ಎರಡಕ್ಕೂ ಕೂಡ ಕಾರಣ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಅಂಬೇಡ್ಕರ್ ಭವನ ಕಾಮಗಾರಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಮತ್ತೆ ಮುಂಭಾಗದಲ್ಲಿ ಸೂಕ್ತವಾದ ಗೇಟ್ ಅಳವಡಿಸಿದ ಕಾರಣ ಈ ಕಟ್ಟಡ ಪ್ರಸ್ತುತ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗ್ಬಿಟ್ಟಿದೆಯಂತೆ. ಸ್ಥಳೀಯರ ಪ್ರಕಾರ ಈ ಭವನವನ್ನ ದಾರಿ ಹೋಕರು ಮತ್ತೆ ಅಪರಿಚಿತರು ಶೌಚಾಲಯವಾಗಿ ಬಳಸ್ತಾ ಇದ್ದಾರೆ. ಭವನಕ್ಕೆ ಗೇಟ್ ಅಳವಡಿಸಿ ಸುರಕ್ಷತೆ ಒದಗಿಸುವಂತೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಪರಿಣಾಮವಾಗಿ ಯಾರೋ ಒಳಗಡೆ ಹೋಗಿ ಈ ತರದೊಂದು ದುರ್ಘಟನೆ ಸಂಭವಿಸಿದೆ. ಈ ದುರ್ಘಟನೆಗೆ ನೇರವಾಗಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್ ಅವರ ಬೇಜವಾಬ್ದಾರಿತನವೇ ಕಾರಣ ಅಂತ ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಭವನದ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆ ಆಗ್ತಕ್ಕಂಥ ಮುಂಚೆಯೇ ಈ ತರ ಶವ ಪತ್ತೆ ಆಗ್ತಕ್ಕಂಥದ್ದು ಇಲಾಖೆಯು ಹಾಗೂ ಸಾರ್ವಜನಿಕ ವಲಯದಲ್ಲಿ ಇದೊಂಥರ ತಲೆ ತೆಗೆಸ್ತಕ್ಕಂಥ ಕೆಲಸ ಅಂತಕ್ಕಂಥ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೆಣ್ಣು ಮಕ್ಕಳ ಮೇಲೆ ಅವಾಚ್ಯ ನಿಂದನೆ ಆರೋಪ, ದೇವರಾಜೇಗೌಡರಿಗೆ ಮಹಿಳಾ ಸಂಘದಿಂದ ಪೊರಕೆ ಸೇವೆ ಎಚ್ಚರಿಕೆ, ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಆಕ್ರೋಶ. ಸಂಘ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿಗೆ ವಿರೋಧ ಬೆನ್ನಲ್ಲೇ ಪ್ರೀತಂ ಗೌಡ ವಿರುದ್ಧ ಲಿಂಗೇಶ್ ವಾಗ್ದಾಳಿ, MP ಕಾರ್ಯವೈಖರಿಗೂ ದಳಪತಿಗಳ ಟೀಕೆ. ದಲಿತರನ್ನ ಒಕ್ಕಲೆಬ್ಬಿಸಲು ಹುನ್ನಾರ, ಉಗ್ರ ಹೋರಾಟದ ಎಚ್ಚರಿಕೆ, ಅಧಿಕಾರಿಗಳ ವಿರುದ್ಧ ಭೀಮಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಬೆಳಗೋಡು ಬಸವರಾಜು ಆಕ್ರೋಶ. 2 ದಿನಗಳಿಂದ ಲೋಕಾಯುಕ್ತರಿಂದ ತನಿಖೆ ಬೆನ್ನಲ್ಲೇ ಹಗರಣ ಪ್ರಶ್ನಿಸಿದ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ, ಗ್ರಾಮ ಪಂಚಾಯಿತಿ ಸದಸ್ಯರು ಕಣ್ಮರೆ. ಅರಕಲಗೂಡು ರೈತರಿಗೆ ಗುಡ್ ನ್ಯೂಸ್, ಜೂನ್ನಿಂದ ಕಟ್ಟೆಪುರ ಯೋಜನೆಯಡಿ ಕೆರೆಗಳಿಗೆ ನೀರು, ಶಾಸಕ ಎ ಮಂಜು ಮಾಹಿತಿ. ಕೃಷಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರ್ಯ, ತಪ್ಪು ಬೆಳೆ ಸಮೀಕ್ಷೆಯಿಂದ ರೈತರಿಗೆ ವಂಚನೆ, ಸಕಲೇಶಪುರದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಅಂಬೇಡ್ಕರ್ ಭವನದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ, ಅರಕಲಗೂಡು ಪಟ್ಟಣದಲ್ಲಿ ಘಟನೆ. ಇದಾಗಿತ್ತು ನಾವು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.